ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು ತುಂಬ ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಎಕ್ಸಾಮ್ ನಡೀತಿತ್ತಲ್ಲ, ಸೊ ಹಂಗಾಗಿ ಇವಾಗ ಎಲ್ಲ ಎಕ್ಸಾಮ್ ಮುಗಿದಿದೆ. ಇದು ಆ್ಯಕ್ಚುಲಿ ಅವಾಗಲೇ ಮಾಡಿದ್ದೆ ವಿಡಿಯೋ, ವಾಯ್ಸ್ ಕೊಟ್ಟಿರಲಿಲ್ಲ. ಮತ್ತು ಹರ್ಬಲ್ ಹೇರ್ ಆಯಿಲ್ ಹೇಗೆ ಮಾಡೋದು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನಿಮ್ಮ ಒಂದು ಸಬ್ಸ್ಕ್ರೈಬು ಮತ್ತು ನೀವು ಮಾಡೋ ಒಂದು ಲೈಕಿಂದ ನನಗೆ ಯೂಸ್ ಆಗುತ್ತೆ. ಸೊ ಹಂಗಾಗಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಾನು ಕೊಬ್ಬರಿ ಎಣ್ಣೆ ತೊಗೊತಾ ಇದ್ದೀನಿ. ಇದಕ್ಕೆ ಬೇಕಂದರೆ ನೀವು ಹರಳೆಣ್ಣೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಹರಳೆಣ್ಣೆ ಯಾವುದೂ ಮಿಕ್ಸ್ ಮಾಡಲ್ಲ, ಯಾಕಂದರೆ ನನಗೆ ಹರಳೆಣ್ಣೆನೂ ಕೂಡ ಅಮ್ಮನೇ ಮಾಡಿ ಕೊಟ್ಟಿರ್ತಾರೆ ಊರಿನಲ್ಲೇ ಅದೂ. ಸೊ ಹಂಗಾಗಿ ನಾನು ಇದ್ರ ಜೊತೆಗೆ ಏನು ಮಿಕ್ಸ್ ಮಾಡ್ಕೊಳ್ಳಲ್ಲ. ಹರಳೆಣ್ಣೆ ಬೇಕು ಅಂದಾಗ ನಾನು ಹರಳೆಣ್ಣೆನೇ ಸಪ್ರೇಟಾಗಿ ತಲೆಗೆ ಹಂಗೆ ಡೈರೆಕ್ಟಾಗಿ ಹಚ್ಕೋತೀನಿ. ಸೊ ಇದು ಕೊಬ್ಬರಿ ಎಣ್ಣೆ ಮಾಡಿಟ್ಕೊತಾ ಇದ್ದೀನಿ ನಾನು. ಇದು ಕೊಬ್ಬರಿ ಎಣ್ಣೆನೂ ಕೂಡ ನಾವು ಮನೆಯಲ್ಲೇ, ಅಂದರೆ ಮೀನ್ಸ್ ಕೊಬ್ಬರಿನ ನಾವೇ ಒಣಗಿಸ್ಬಿಟ್ಟು ಮಿಲ್ನಲ್ಲಿ ಕೊಟ್ಬಿಟ್ಟು ಹಾಕಿಸ್ಕೊಂಡು ಇಟ್ಕೊಳ್ಳೋದು. ನಾವು ಅಡುಗೆಗೂ ಇದೇ ಎಣ್ಣೆ ಯೂಸ್ ಮಾಡೋದು. ನಾನು ಒಂದು ಅರ್ಧ ಲೀಟ್ರಿಂದ 3/4 ಲೀಟ್ರ್ ಎಣ್ಣೆ ತೊಗೊಂಡಿದ್ದೀನಿ. ಸೊ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು 2ರಿಂದ 3 ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರು ಸಾಸಿವೆ ಎಣ್ಣೆನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಾರೆ. ನಾನು ಡೈರೆಕ್ಟಾಗಿ ಸಾಸಿವೆನೇ ಹಾಕ್ತಾಯಿದ್ದೀನಿ. ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕಿದ್ದೀನಿ. ಆ ಮೆಂತ್ಯ ಸಾಸಿವೆ ಎರಡು ಸ್ವಲ್ಪ ಮಿಕ್ಸ್ ಆದಮೇಲೆ ಈರುಳ್ಳಿ ಒಂದು ಮೀಡಿಯಮ್ ಆಗಿದ್ದರೆ 2 ತೊಗೊಳ್ಳಿ, ಇಲ್ಲಾಂದರೆ ಒಂದು ಸ್ವಲ್ಪ ದಪ್ಪದ ಬಂದರೆ 1 ತೊಗೊಳ್ಳಿ. ನಾನು ಒಂದು ಮೀಡಿಯಮ್ ಅಂದರೆ ತುಂಬ ಚಿಕ್ಕದಂತ ಇರಲ್ಲ, ಅದು 2 ಈರುಳ್ಳಿ ತೊಗೊಂಡಿದ್ದೆ ನಾನು. ಒಂದು ಗೆಡ್ಡೆ ಬರುತ್ತಲ್ಲ ಬೆಳ್ಳುಳ್ಳಿ, ಒಂದು 6ರಿಂದ 7 ಎಸಳಾಗುವಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು. ಮತ್ತು ನೆಲ್ಲಿಕಾಯಿ, ಇದು ಬೆಟ್ಟದ ನೆಲ್ಲಿಕಾಯಿ, ಒಂದು 6ರಿಂದ 7 ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೀನಿ. ಇದನ್ನು ಫಸ್ಟ್ ಬೇಗ ಹಾಕ್ಕೊಂಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಬಿಡ್ಬೇಕು ಚೆನ್ನಾಗಿ. ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವಾ. ನೆಕ್ಸ್ಟ್ ನಾವು ಸೊಪ್ಪುಗಳು ಅದೆಲ್ಲ ಹಾಕೋದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ನೋಡಿ ಈ ಥರ ಮರಳೋವರೆಗೂ ಒಂಚೂರು ಹಾಕ್ಕೊಂಬಿಡೋಣ. ಯಾಕಂದರೆ ಆ ಸೊಪ್ಪು ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ. ಹಂಗಾಗಿ ನಾನು ಅದನ್ನು ಅರ್ಧ ಬೇಯಿಸ್ಕೊಂಡಾದಮೇಲೆ ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ ನಾನು. ಒಂದು ಕೈಯಲ್ಲಿ, ನಮ್ಮ ಕೈಯಲ್ಲಿ ಎಷ್ಟು ಮುಷ್ಟಿ ಹಿಡಿಯುವಷ್ಟು ಕರಿಬೇವು ಹಾಕಿದ್ದೀನಿ. ಮತ್ತು ತುಳಸಿನೂ ಸ್ವಲ್ಪ ಅಷ್ಟೇ ಸಿಕ್ಕಿದ್ದು ನನಗಿಲ್ಲಿ, ಎಲ್ಲ ಒಣಗೋಗ್ಬಿಟ್ಟಿತ್ತು. ಸ್ವಲ್ಪ ತುಳಸಿ ಮತ್ತು ಒಂದೆಲ್ಗ, ಇದನ್ನು ನನಗೆ ಇಲ್ಲೆಲ್ಲ ಹತ್ತಿರದಲ್ಲೇ ಇದೆ, ನಮ್ಮ ಮನೆ ಹತ್ರನೇ ಹಾಕ್ಕೊಂಡಿದ್ದೀನಿ ಪಾಟಲ್ಲಿ. ಸೊ ಹಂಗೆ ಒಂದೆಲ್ಗನೂ ಮಾಮೂಲಿ ನಮ್ಮ ಬೌಲ್ ಇದೆಯಲ್ಲ ಅದರೊಳಗಡೆ ನೋಡಿ ಒಂದು ಬೌಲು ಒಂದೆಲ್ಗ ಹಾಕಿದ್ದೀನಿ. ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾನಿವಾಗ ಏನೇನು ಹಾಕ್ತೆ, ಸೊಪ್ಪು ನೆಲ್ಲಿಕಾಯಿ ಎಲ್ಲ ವಾಶ್ ಮಾಡಿಬಿಟ್ಟು ಒಣಗಿರೋ ಬಟ್ಟೆನಲ್ಲಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಸೊಪ್ಪನ್ನೆಲ್ಲ ಹಾಕಿದ್ದೀನಿ ನಾನು. ಇವಾಗ ದಾಸವಾಳ ಹಾಕ್ತಾಯಿದ್ದೀನಿ. ದಾಸವಾಳದ್ದು ಹೂವು ಮತ್ತು ಎಲೆ ಎಲ್ಲ ಹಾಕಿದ್ದೀನಿ ನಾನು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ದಾಸವಾಳನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಒಂದು ಬೌಲಲ್ಲಿ ಒಂದು 2ರಿಂದ 3 ಬೌಲ್ ಅಷ್ಟೇ ಹಾಕಿದ್ದೀನಿ ಅಂದ್ಕೊತೀನಿ ದಾಸವಾಳನ ನಾನು. ಎಣ್ಣೆ ಕಾಯಿಸೋವಾಗಲಿ ಮತ್ತು ಹಚ್ಕೊಳ್ಳೋವಾಗಲಿ ಇದ್ರದ್ದು ಎಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ ಅಂತ ಹೇಳಿದ್ರೆ, ತಲೆನೋವು ಇರೋರಿಗಂತೂ ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ನಿಮ್ಮ ಕೂದಲು ಆರೈಕೆ ಮಾಡ್ಕೊಬೇಕು, ನಮ್ಮ ಕೂದಲು ಸಿಲ್ಕಿ ಆಗಿರಬೇಕು ಮತ್ತು ಹೇರ್ ಫಾಲ್ ಆಗಬಾರ್ದು ಅಂತ ಹೇಳಿದ್ರೆ ಈ ಥರ ಬೆಸ್ಟ್ ಹೇರ್ ಆಯಿಲ್ನ ಚೂಸ್ ಮಾಡ್ಕೊಳ್ಳಿ. ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾವು ಮಾಡಿದ್ದೀವಿ, ನಾವು ಹಾಕ್ಕೊಳ್ಳೋದಕ್ಕಂತ ಅದರದ್ದು ಖುಷಿ ಅದು ಅನುಭವಿಸಿರೋರಿಗೆ ಗೊತ್ತು. ಯಾಕಂದ್ರೆ ನಾನು ಯಾವತ್ತಿಗೂ ನಾನು ಹೊರಗಡೆ ಎಣ್ಣೆ ತೊಗೊಳ್ಳಲ್ಲ. ಮುಂಚೆ ಎಲ್ಲ ನಾನು ಹರಳೆಣ್ಣೆನೇ ಯೂಸ್ ಮಾಡ್ತಾಯಿದ್ದೆ. ಕೊಬ್ಬರಿ ಎಣ್ಣೆನೂ ಮುಂಚೆ ಅಂದರೆ ಬಾಟಲಲ್ಲಿ ಯೂಸ್ ಮಾಡ್ತಿದ್ದೀನಿ, ಮಾಡಿಲ್ಲ ಅಂತ ಅಲ್ಲ. ಆವಾಗ ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಅಲ್ಲ. ಸೊ ನಾನು ಮದುವೆ ಆದಮೇಲೆ ಇದನ್ನೆಲ್ಲ ನಾನು ಟ್ರೈ ಮಾಡಿದ್ದು, ಈ ಥರ ಮನೆಯಲ್ಲೇ ಎಣ್ಣೆ ಎಲ್ಲ ಮಾಡೋದು. ಸೊ ನೋಡಿ, ಇದು ಈ ಥರ ಕಲರು ಚೇಂಜ್ ಆಗಬೇಕು. ಆ ಚೇಂಜ್ ಆಗೋವರೆಗೂ ನಾವು ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಿಜ ನೀವು ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಈ ಥರ ಕಾಯಿಸ್ಕೊಂಡು ಬ್ಲ್ಯಾಕ್ ಬರುತ್ತೆ, ಅಂದರೆ ಎಲ್ಲ ಬೆಂದೋಗ್ಬಿಟ್ಟಿರುತ್ತಲ್ಲ, ಆವಾಗ ಆ ಬ್ಲ್ಯಾಕ್ ಕಲರ್ ಆಗೋವರೆಗೂ ನಾವು ಚೆನ್ನಾಗಿ ಕಾಯಿಸ್ಕೊಬೇಕು. ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಇದು ನಾನು ಬೆಳಗ್ಗೆ ಕಾಯಿಸಿಟ್ರೆ ಒಂದು ಮಧ್ಯಾಹ್ನ ಒಂದು 3ರಿಂದ 4 ಅವರ್ ಅಂತೂ ಬೇಕಾದರೂ ಸ್ವಲ್ಪ ತಣ್ಣಗಾಗಬೇಕಲ್ವ, ಅಂದರೆ ಒಂದು 2 ಅವರ್ ಆದರೂ ಬೇಕು. ಬಟ್ ನಾನು ಆ ಥರ ಟೈಮಿಂಗ್ಸ್ ಏನು ಇದು ಮಾಡಲ್ಲ, ಕೆಲಸ ಮಾಡ್ಕೊಂಡಿರ್ತೀನಲ್ಲ. ಸೊ ಹಂಗಾಗಿ ಬೆಳಗ್ಗೆ ಕಾಯಿಸಿಟ್ಬಿಡ್ತೀನಿ. ನನಗೆ ಯಾವಾಗ ಫ್ರೀ ಆಗುತ್ತೋ ಸಂಜೆ ಒಳಗಡೆ ಅದನ್ನು ಫಿಲ್ಟ್ರ್ ಮಾಡಿಬಿಟ್ಟು ಮತ್ತು ಗ್ಲಾಸ್ಗೆ ಹಾಕ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ಇವಾಗ ಆ್ಯಕ್ಚುಲಿ ಸಂಜೆ ನಾನು ಬೆಳಗ್ಗೆ ಮಾಡಿದ್ದೆ, ಈಗ ಸಂಜೆಗೆ ನಾನು ಎಲ್ಲ ಕೆಲಸ ಎಲ್ಲ ಮುಗೀತಲ್ಲ. ಸೊ ಮುಗಿದ್ಮೇಲೆ ಫಿಲ್ಟ್ರ್ ಮಾಡಿ ಇಟ್ಕೊತಾ ಇದ್ದೀನಿ.
ಈ ಥರ ಹರ್ಬಲ್ ಹೇರ್ ಆಯಿಲ್ ಯಾರಿಗಾದರೂ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ನೀವು ಮಾಡೋ ರೆಸ್ಪಾನ್ಸ್ ಹೇಗಿರುತ್ತೆ ಅದ್ರ ಮೇಲೆ ನಾನು ಇದು ಬಿಸ್ನೆಸ್ ಮಾಡಬೇಕು ಬೇಡ ಅಂತ ಡಿಸೈಡ್ ಮಾಡ್ಕೊತಾ ಇದ್ದೀನಿ. ಸೊ ಮನೆಯಲ್ಲೇ ಇದ್ದು ನನಗೆ ಏನಾದರೂ ಒಂದು ಓನಾಗಿ ನಂಗೆ ಬಿಸ್ನೆಸ್ ಮಾಡಬೇಕು ಅನ್ನೋದು ತುಂಬ ಇದೆ. ಸೊ ಹಂಗಾಗಿ ಪ್ಲೀಸ್ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನಮ್ಮಂಥವ್ರು ಮನೆಯಲ್ಲೇ ಇದ್ದು ಏನಾದರೂ ಮಾಡಬೇಕು ಅನ್ನೋದಕ್ಕೆ ನಿಮ್ಮಂಥವ್ರ ಸಪೋರ್ಟ್ ಇದ್ರೇ ನಾವು ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಆದಷ್ಟು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.